ಹಾಗೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ನಡೆಸಿದರು. ಕಡೂರು ತಾಲೂಕಿನ ಬೀರೂರಿನಲ್ಲಿ ಬಿಎಸ್ವೈ ಮತಬೇಟೆ ನಡೆಸಿದ್ದು, ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಸಭೆ ನಡೆಸಿದರು. ಒಂದೇ ವೇದಿಕೆಯಲ್ಲಿ ದೇವೇಗೌಡರು ಮತ್ತು ಯಡಿಯೂರಪ್ಪ ಉಪಸ್ಥಿತರಿದ್ದರು. ಪ್ರಚಾರ ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಮೋದಿ ದೇವೇಗೌಡರ ಪ್ರಚಾರದಿಂದ ಆನೆ ಬಲ ಬಂದಿದೆ. ಪ್ರಜ್ವಲ್ ರೇವಣ್ಣ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಎಲ್ಲಾ ಕಡೆ ಮೋದಿ ಮೋದಿ ಎನ್ನುವ ವಾತಾವರಣ ಇದೆ. 28ಕ್ಕೆ 28 ಕ್ಷೇತ್ರವನ್ನ ಗೆಲ್ತೀವಿ ಎಂಬ ಅಪೇಕ್ಷೆ ಇದೆ ಎಂದರು. ಸಿಟಿ ರವಿ, ಬೆಳ್ಳಿ ಪ್ರಕಾಶ್, ಪಯಸ್ವಿ ದತ್ತ ಸೇರಿ ಹಲವರು ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಒಟ್ಟಾಗಿ ಎಲ್ಲ ಕಡೆ ಓಡಾಟ ಮಾಡ್ತಿರೋದ್ರಿಂದ ಒಂದು ರೀತಿ ನಮಗೆ ಆನೆಯ ಬಲ ಬಂದಂತಾಗಿದೆ. ಇಲ್ಲಿ ಎಲ್ಲರ ವಿಶೇಷ ಪರಿಶ್ರಮದಿಂದ ಪ್ರಜ್ವಲ್ ರೇವಣ್ಣ ಒಂದು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲ ಕಡೆ ವಾತಾವರಣ ಮೋದಿ 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 ಅನ್ನೋಂಥ ವಾತಾವರಣ ಇದೆ. ಆದರೆ ಇಲ್ಲಿ ಮತದಾರರು ಕಮಲದ ಹೂವನ್ನು BJP ಹುಡುಕೋದು ಬೇಡ, ತೆನೆ ಹೊತ್ತ ಮಹಿಳೆ ಗುರುತನ್ನು ನೆನಪಿಟ್ಕೊಂಡ್ರೆ ಬಹುಶಃ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ. ನಮ್ಮ ಅಪೇಕ್ಷೆ ಇದೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಆ ಒಂದು ಪ್ರಯತ್ನ ಅವರ ಕೆಳಮಟ್ಟ ಎಷ್ಟಕ್ಕಿದೆ, ಅವರ ಅಂಥವ್ರ ಬಾಯಿಂದ ಒಬ್ಬ ಸ್ಪೀಕರ್ ಆಗಿದ್ದಂಥವ್ರಿಗೆ ಮಾತಾಡ್ಬೋದು ಅಂತಂದರೆ ಅದು ಅವ್ರಿಗೆ ಶೋಭೆ ತರುತ್ತೆ ಅಂತ ಅವರೇ ಯೋಚನೆ ಮಾಡಬೇಕು. ತಲೆ ತಿರುಕು ಮಾತು ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಈ ಥರ ಕ್ಷುಲ್ಲಕ ಹೇಳಿಕೆ ಕೊಡೋದ್ರಿಂದ ಮುಸ್ಲಿಂ ಮನವೊಲಿಸ್ತೀವಿ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಸಾಧ್ಯ ಇಲ್ಲ. ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಬಂಧುಗಳು ಸಹ ನಮಗೆ ದೊಡ್ಡ ಅಂತರದಲ್ಲಿ ಓಟನ್ನು ಹಾಕೋರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.